ದ್ವಿಜರು ಭಾಗ 6 ದ್ವಿಜರು ಭಾಗ 6 ಶ್ರೀ ಋಷಭನಾಥನಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ದ್ವಿಜರು ಭಾಗ 6ರಲ್ಲಿ ನೀವು ಕೇಳ್ತಾ ಇದ್ದೀರಿ. ಇದು ಸ್ವತಂತ್ರ ಭಾಗ ಅಲ್ಲ. ಈ ಹಿಂದೆ ನಿಮಗೆ 5 ಭಾಗಗಳು ಮುಗಿದಾವೆ, ಅವುಗಳನ್ನು ಹೋಗಿ ಕೇಳ್ಕೊಬರ್ರಿ. ಇದು ಸ್ವತಂತ್ರವಾದ ಭಾಗ ಅಲ್ಲ. ಹಿಂದಿನ ಭಾಗ ಕೇಳಿದ್ರೆ ಮಾತ್ರ ಅರ್ಥ ಆಗ್ತದೆ. ಹಿಂದೆ 5 ಭಾಗಗಳು ಮುಗಿದು ಹೋಗಿದಾವೆ ನೋಡಿ, ಅದನ್ನು ಕೇಳ್ಕೊಬರ್ರಿ. ಇದು 6ನೇ ಭಾಗ, ದ್ವಿಜರು 6ನೇ ಭಾಗ. ಇದು ಮಹಾಪುರಾಣ ಶಾಸ್ತ್ರದ 38ನೇ ಪರ್ವದಲ್ಲಿ ನಡೀತಿರುವಂತಹ ವಿಷಯ. ಅಲ್ಲಿ ನಿಮಗೆ ಹಿಂದೆ 214 ಶ್ಲೋಕದ ಅರ್ಥಗಳನ್ನ ಹೇಳಲಾಗಿದೆ. ಇಲ್ಲಿ ಈಗ ನೇರವಾಗಿ ಪ್ರಾರಂಭ ಮಾಡ್ತೀನಿ. ಹಿಂದಿಂದ ಏನು ವಿಷಯ ಹೇಳಕ್ ಹೋಗೋದಿಲ್ಲ, ಅದನ್ನ ಕೇಳ್ಕೊಬರ್ರಿ. ಇಲ್ಲಿ ಈಗ ಮಹಾಪುರಾಣ ಶಾಸ್ತ್ರದ 38ನೇ ಪರ್ವದ 215ನೇಯ ಶ್ಲೋಕದ ಅರ್ಥವನ್ನು ಹೇಳಲಾಗ್ತದೆ. ಪ್ರಸಿದ್ಧನಾದ ಆ ಇಂದ್ರ ಮನುಷ್ಯ ಜನ್ಮಕ್ಕೆ ಬಂದು ಶೀಘ್ರವಾಗಿ ಮೋಕ್ಷ ಇಚ್ಛಿಸುವನು ಆದಂತಹ ಅವನು ಸಿದ್ಧ ಪರಮೇಷ್ಠಿಗಳ ನಮಸ್ಕಾರದಲ್ಲಿ ಮನಸ್ಸನ್ನು ಸ್ಥಿರ ಮಾಡುತ್ತಾನೆ. ಶ್ಲೋಕ 216ರ ಅರ್ಥ: ತನ್ನ ತಾಯಿಗೆ ಮಂಗಳಕರವಾದ 16 ಕನಸುಗಳನ್ನು ಸೂಚಿಸಿ ಶ್ರೇಷ್ಠ ಉತ್ಪತ್ತಿ ಪಡೆಯುವಂತಹ ಆ ಇಂದ್ರನ ಸ್ವರ್ಗಾವತಾರ ಎಂಬ ಕ್ರಿಯೆ ಹೊಂದಿದನು. ಈಗ ಅವನಿಗೆ ಕ್ರಿಯೆ ಆಯಿತು. ಯಾವುದು? ತಾಯಿ ಗರ್ಭಕ್ಕೆ ಜೀವ ಬರುವಂಥ ಕ್ರಿಯೆ. ಇನ್ನು ಮುಂದೆ ಶ್ಲೋಕ 217 ಅಲ್ಲಿ ಹಿರಣ್ಯ ಉತ್ಕೃಷ್ಟ ಜನ್ಮದ ಕ್ರಿಯೆ ಅಂಥೇಳಿ ಇದು 36ನೇ ಕ್ರಿಯೆ ಆಗ್ತದೆ. ಈಗ ಜಿನೇಂದ್ರರ ತಾಯಿಯ ಅಂದರೆ ತಾಯಿ ಗರ್ಭವನ್ನು ಅಂದರೆ ಜಿನೇಂದ್ರರು ಯಾವ ತಾಯಿಯ ಗರ್ಭಕ್ಕೆ ಬರ್ತಾರೆ ಆ ಗರ್ಭವನ್ನು ಶ್ರೀ ಆದಿ ದೇವಿಯರು ಶೋಧಿಸುತ್ತಾರೆ. ಮಹಾದೇವಿಯಾದ ಜನನಿಯ ರತ್ನಮಯವಾದ ಗರ್ಭಗೃಹಕ್ಕೆ ಸಮಾನವಾದ ಗರ್ಭದಲ್ಲಿ ಅವತರಿಸುತ್ತಾನೆ. ಯಾರು? ಆ ಇಂದ್ರ ಅಲ್ಲಿಂದ ಸ್ವರ್ಗದಿಂದ ಬಂದು ಇಲ್ಲಿ ಅವತರಿಸ್ತಾನೆ, ಅಂದರೆ ತೀರ್ಥಂಕರ ಬಾಲಕ. ಶ್ಲೋಕ 218ರ ಅರ್ಥ: ಈ ಇಂದ್ರನ ಜೊತೆಗೆ ಸ್ವರ್ಗದ ಎಲ್ಲ ಸಂಪತ್ತು ಹಿಂಬಾಲಿಸಿ ಬರುತ್ತಿದೆಯೋ ಏನೋ ಅನ್ನುವಂತೆ 6 ತಿಂಗಳು ಹಿಂದೆಯೇ, ಅಂದರೆ ಗರ್ಭಕ್ಕೆ ಬರೋದಕ್ಕಿಂತ 6 ತಿಂಗಳು ಮೊದಲೇ ಪ್ರಾರಂಭ ಆಗ್ತದೆ. ಮೊದಲೇ ಕುಬೇರನಿಂದ ರತ್ನವೃಷ್ಟಿಯ ಮಳೆಗರೆಯಲಾಗ್ತದೆ ಇಲ್ಲಿ. ಅಂದರೆ ಇದರ ಅರ್ಥ ಎಷ್ಟು ಚಂದ ಇದೆ ನೋಡ್ರಿ. ಆ ಇಂದ್ರ ಅಲ್ಲಿ ಬಹಳ ದೊಡ್ಡ ವೈಭವದಲ್ಲಿ ಇದ್ದವನು ಸ್ವರ್ಗದಲ್ಲಿ. ಅವನು ಅಲ್ಲಿಂದ ಇಲ್ಲಿಗೆ ಚ್ಯುತನಾಗಿ ಬರಬೇಕಿದ್ರೆ, ಅಂದರೆ ಅಲ್ಲಿಂದ ಮುಗಿದು ಇಲ್ಲಿಗೆ, ಅಲ್ಲಿಯ ಆಯು ಮುಗಿದು ಇಲ್ಲಿಗೆ ಬರಬೇಕಿದ್ರೆ ಅವನ ಹಿಂದೆಯೇ ಎಲ್ಲ ಸಂಪತ್ತು ಅವನನ್ನು ಬೆನ್ನತ್ತಿ ಬರ್ತದೆಯೋ ಏನೋ ಅನ್ನುವಂತೆ ಕುಬೇರ ಏನು ಮಾಡ್ತಾನೆ, ಇಲ್ಲಿ ರತ್ನವೃಷ್ಟಿಯ ರತ್ನದ ಮಳೆ ಕರೀತಾನೆ ಇಲ್ಲಿ. ಶ್ಲೋಕ 219ರ ಅರ್ಥ: ವಾಯುಕುಮಾರ ದೇವತೆಗಳು ಅಮೃತದಂತೆ ಆಹ್ಲಾದಕರವಾದಂತಹ ಮಂದ ಸುಗಂಧ ಗಾಳಿ ಬರುವಂತೆ ಎಲ್ಲ ಕಡೆ ಮಾಡ್ತಾರೆ. ಶ್ಲೋಕ 220ರ ಅರ್ಥ: ಆಕಾಶದಲ್ಲಿ ವ್ಯಾಪ್ತವಾದ ಮೋಡಗಳ ಮಧ್ಯೆ ಭೇರಿನಾದದ ಮಹಾಶಬ್ದ ಕೇಳಿ ನವಿಲುಗಳು ಈಗ ಮಳೆಗಾಲ ಅಲ್ಲವಲ್ಲ, ಆದರೂ ಕೂಡ ಮಳೆಗಾಲದಂತೆ ಕಾಣ್ತಿದೆಯಲ್ಲ, ಈ ರೀತಿ ಈಗಲೇ ಮಳೆ ಸುರಿಯುತ್ತದೆ ಅಂತ ಮೋಡಗಳು ಬಡದಾಡ್ಕೊಡ್ತದವೆ ಅಂತ ಹೇಳಿ ಗೊಂದಲಕ್ಕೆ ಒಳಗಾಗ್ತವವು. ಆ ನಮೂನಿ ಭೇರಿಗಳ ನಾದ ಆಕಾಶದಲ್ಲಿ ದೇವತೆಗಳಿಂದ ಆಗುತ್ತದೆ. ಶ್ಲೋಕ 221ರ ಅರ್ಥ: ಗುಹ್ಯಕರೆಂಬಂಥ ದೇವತೆಗಳು ಬಹಳ ಪರಿಮಳವಾಗಿರುವಂತಹ ಬ್ರಹ್ಮಗಳು ತನ್ನತ್ತ ಸೆಳೆಯುವಂತಹ ಬಾಡದೇ ಇರುವಂತಹ ಪಾರಿಜಾತ ಪುಷ್ಪಮಾಲೆಯನ್ನ ಕೆಳಗಡೆ ಬಿಡ್ತಾರೆ ಎಲ್ಲ ಕಡೆ. ಶ್ಲೋಕ 222ರ ಅರ್ಥ: ಶ್ರೀ ಹ್ರೀ ಧೃತಿ ಕೀರ್ತಿ ಬುದ್ಧಿ ಲಕ್ಷ್ಮಿ ಈ ದೇವತೆಗಳು ಬಂದು ಲೋಕಮಾತೆಯಾದ ಜನನಿಯನ್ನು ಉಪಚರಿಸುತ್ತಾರೆ, ಅಂದರೆ ಸೇವೆ ಮಾಡ್ತಾರೆ. ಶ್ಲೋಕ 223ರ ಅರ್ಥ: ಪುಣ್ಯ ಸ್ಥಾನವುಳ್ಳದ್ದು ಪುಣ್ಯಕರವೂ ಆದಂತಹ ಒಂದಾನೊಂದು ರಾಕ್ಷಸಿ ಭವನದಲ್ಲಿ ಆ ಹಿರಣ್ಯ ಗರ್ಭನು ಅಂದರೆ ತೀರ್ಥಂಕರನು ಹಿರಣ್ಯ ಉತ್ಕೃಷ್ಟ ಜನ್ಮ ಕ್ರಿಯೆ ಪಡೆಯುತ್ತಾನೆ. ಅಂದರೆ ಅವ್ರನ್ನ ಹಿರಣ್ಯ ಗರ್ಭ, ಶ್ರೀಗರ್ಭ ಇಂಥದ್ದೆಲ್ಲ ಭಾಳ 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 ದೊಡ್ಡ ವರ್ಣನೆ ಮಾಡಿದ್ದಾರೆ. ಅದು ಯಾವ ಮಹಾವರ್ಣನೆ? ಅದು ಮಹಾಪುರಾಣದ 162 ಭಾಗಗಳದ ಕೇಳ್ರಿ.
ಇಲ್ಲಿ ಏನು ಹೇಳಿದ್ದಾರೆ, ಕೇವಲ ಅವರನ್ನು ಇಲ್ಲಿ ಹಿರಣ್ಯ ಗರ್ಭ ಅಂತ ಹೇಳಿದ್ದಾರೆ. ಯಾಕೆಂದರೆ ಅವರ ಗರ್ಭಕ್ಕೆ ಬರೋ ಹೊತ್ತಿಗೆ ಇಲ್ಲಿ ರತ್ನಗಳ ವೃಷ್ಟಿ ಆಯಿತು, ಎಲ್ಲ ಕಡೆಗೆ, ಎಲ್ಲ ಕಡೆ ಎಲ್ಲ ತುಂಬಿ ತುಳುಕ್ತಾ ಇದೆ ರತ್ನಗಳು. ಅವರ ಗರ್ಭವೇ ಹಿರಣ್ಯ ಗರ್ಭ, ರತ್ನಗರ್ಭ, ಶ್ರೀಗರ್ಭ, ಅದು ಏನೇನು ಹೇಳಿದ್ದಾರೆ ಭಗವಂತ. ಅದಾದ ನಂತರ ಇಲ್ಲಿ ನೋಡ್ರಿ, ಈಗ ಶ್ಲೋಕ 224 ಅರ್ಥ. ತಾಯಿ ಗರ್ಭದಲ್ಲಿ ಮತಿ, ಶ್ರುತ, ಅವಧಿ ಈ 3 ಜ್ಞಾನ ಇರುವವನು ಸುವರ್ಣ ವೃಷ್ಟಿ ಮಾಡಿ ತನ್ನ ಉತ್ಕೃಷ್ಟ ಜನ್ಮದ ಸೂಚನೆಯನ್ನು ಕೊಟ್ಟವನಿಗೆ ಈ ಕ್ರಿಯೆ ಆಗುತ್ತದೆ. ಯಾಕೆಂದರೆ ಅವರು ತಾಯಿ ಗರ್ಭದಲ್ಲಿ ಬರೋತ್ತಿಗೆ ಅವರಿಗೆ ಮತಿ, ಶ್ರುತ, ಅವಧಿ 3 ಜ್ಞಾನಗಳು ಇರ್ತವೆ. ಅಂದರೆ ತಾಯಿ ಗರ್ಭದಲ್ಲಿ ಬಂದ ಮೇಲೆ ಉತ್ಪತ್ತಿ ಆಯಿತು ಅಂತ ಹಾಗಲ್ಲ. ಅದು ಅವರು ಹಿಂದೆ ಅಲ್ಲಿ ಇಂದ್ರ ಪದವಿಯಲ್ಲಿ ಇದ್ರಲ್ಲ, ಆ ಭಾಗದಲ್ಲಿ ಅಲ್ಲಿ ಮತಿಶ್ರುತ ಅವಧಿ ಜ್ಞಾನಗಳಿದ್ದು, ಆ ಮತಿಶ್ರುತ ಅವಧಿ ಜ್ಞಾನಗಳು ಅದನ್ನು ಹಾಗೆಯೇ ಅವ್ರು ತಗೊಂಡು ಬರ್ತಾರೆ, ಬಿಟ್ಟು ಬರೋದಿಲ್ಲ. ಆದ್ದರಿಂದ ತಾಯಿ ಗರ್ಭದಲ್ಲೂ ಕೂಡ ಆ 3 ಜ್ಞಾನಗಳು ಇರ್ತವೆ. ಇನ್ನು ಮುಂದೆ ಶ್ಲೋಕ 225 ಅರ್ಥ. ಮಂದರ ಇಂದ್ರ ಅಭಿಷೇಕ ಕ್ರಿಯಾ ಅಂದರೆ ಸುಮೇರು ಪರ್ವತದ ಮೇಲೆ ಸುದರ್ಶನ ಮೇರು ಪರ್ವತದ ಮೇಲೆಲ್ಲ ತಗೊಂಡೋಗಿ ಅಭಿಷೇಕ ಮಾಡ್ತಾರೆ ನೋಡ್ರಿ, ಆ ಕ್ರಿಯೆ. ಇದು 37ನೇ ಸಂಖ್ಯೆಯ ಕ್ರಿಯೆ. ತೀರ್ಥಂಕರ ತಾಯಿ ಅನೇಕ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುತ್ತಾಳೆ. ಇದನ್ನು ಒಂದು ಸ್ವಲ್ಪ ಕೇಳ್ರಿ. ತೀರ್ಥಂಕರ ತಾಯಿ ಇರ್ತಾಳಲ್ಲ, ಅವಳಿಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಅವು ಯಾವ ಹೆಸರುಗಳು? ಜಿನಜನನಿ, ವಿಶ್ವೇಶ್ವರ, ಜಗನ್ಮಾತಾ, ಮಹಾದೇವಿ, ಮಹಾಸತಿ, ಪೂಜ್ಯ, ಸುಮಂಗಲ, ಈ ರೀತಿ ಬೇರೆ ಬೇರೆ ಮಂಗಳಕರವಾದಂಥ ಬೇರೆ ಬೇರೆ ಹೆಸರುಗಳಿಂದ ಆ ಜಿನೇಂದ್ರರು ಅಂದರೆ ಜಿನೇಂದ್ರ ಬಾಲಕನ ತಾಯಿ ಅವರನ್ನು ಜಿನಜನನಿಯನ್ನು ಕರೆಯಲಾಗ್ತದೆ. ಶ್ಲೋಕ 226 ಅರ್ಥ. ಕುಲಪರ್ವತವಾಸಿಗಳು ಅಂದರೆ ಹಿಮವಾನ್, ಮಹಾಹಿಮಾನ್, ನಿಷದ್, ನೀಲ, ರುಕ್ಮಿ, ಶಿಖರಿಣು ಇವೆಲ್ಲ ಪರ್ವತಗಳು ಇದಾವೆ ನೋಡ್ರಿ. ಅವು ಕುಲಪರ್ವತಗಳು. ಅದನ್ನು ಕುಲಪರ್ವತ ಅಂತ ಹೇಳ್ತಾರೆ. ಅಲ್ಲಿ ನಿವಾಸ ಮಾಡುವಂಥ ಅಂದರೆ ಅಲ್ಲಿ ವಾಸ ಮಾಡುವಂಥ ದಿವ್ಯರಾದಂಥ ಶ್ರೀ ಹ್ರೀ ದಿ ಅಂದರೆ ಬುದ್ಧಿ. ಸ್ವಲ್ಪ ಕೇಳ್ರಿ ಇನ್ನೊಂದು ಸಲ. ಶ್ರೀ ಹ್ರೀ ದಿ ಅಂದರೆ ಬುದ್ಧಿದೇವಿ, ಇಲ್ಲಿ ಧಿ ಅಂತ ಹೇಳಿದ್ದಾರೆ. ಧೃತಿ, ಕೀರ್ತಿ, ಲಕ್ಷ್ಮಿಯರೆಂಬ ಈ 6 ದೇವಿಯರು ಜಿನ ಮಾತೃಕೆಯರೆಂದು ಹೇಳಲ್ಪಟ್ಟಿರುತ್ತಾರೆ. ಇವ್ರನ್ನ ಏನು ಹೇಳಿದ್ದಾರೆ ಇಲ್ಲಿ ನೋಡಿ, ಜಿನ ಮಾತೃಕೆ ಈ ಶಬ್ದ ಇದೆ. ಇವರನ್ನು ಜಿನ ಮಾತೃಕೆ ಎಂದು ಹೇಳಲ್ಪಟ್ಟಿದೆ. ಇನ್ನು ಶ್ಲೋಕ 227 ಮತ್ತು 228 ಈ 2 ಶ್ಲೋಕದ ಅರ್ಥ. ಜಿನ ಬಾಲಕನ ಜನ್ಮ ಆದ ನಂತರ ಇಂದ್ರಾದಿ ದೇವತೆಗಳು ಬಂದು ಬಾಲಕನನ್ನು ಮೇರು ಪರ್ವತದ ತುದಿಗೆ ತಗೊಂಡು ಹೋಗಿ ಕ್ಷೀರ ಸಮುದ್ರ ಜಲದಿಂದ ಯಾವ ಮಹಾ ಅಭಿಷೇಕ ಮಾಡಿದರೋ ಅದು ತೀರ್ಥಂಕರ ಪರಮೇಷ್ಠಿಯ ಮಂದರಾಭಿಷೇಕ ಕ್ರಿಯೆ ಇದೆ. ಹಿಂದೆ ಅದನ್ನು ವಿಸ್ತಾರವಾಗಿ ಮಹಾಪುರಾಣ ಭಾಗ 162 ಎಲ್ಲ ಕಡೆ ಹೇಳಲಾಗಿದೆ. ಇಲ್ಲಿ ಅದನ್ನು ವಿಸ್ತಾರ ಮಾಡಲು ಆಗುವುದಿಲ್ಲ, ನೀವು ಅಲ್ಲಿಂದನೇ ಕೇಳ್ಕೊಳ್ರಿ. ಇನ್ನು ಶ್ಲೋಕ ನಂಬರ್ 229 ಅರ್ಥ. ಈಗ ಗುರು ಪೂಜೋಪಲಂಬನ ಕ್ರಿಯೆ ಆಗ್ತದೆ. ಇದು 38ನೇ ಸಂಖ್ಯೆಯ ಕ್ರಿಯೆ. ಅನಂತರ ಸ್ವತಂತ್ರನು ಸ್ವಯಂಭೂ ಆದಂಥ ಈ ಪರಮೇಶ್ವರಿಗೆ ವಿದ್ಯೆ ಕಲಿಯಲು ಅವಶ್ಯಕತೆ ಇಲ್ಲ. ತನಗೆ ತಾನೇ ಗುರು ಆಗಿರೋದ್ರಿಂದ ಯಾರ ಶಿಷ್ಯರು ಇವರು ಆಗುವುದಿಲ್ಲ. ಅಂದರೆ ಇವರು ಯಾರಿಗೂ ಶಿಷ್ಯರಾಗೋದಿಲ್ಲ. ಇವರು ಲೋಕಕ್ಕೆಯೇ ಗುರು. ಇವರು ಸ್ವಯಂ ಇರೋದ್ರಿಂದ ಗುರು ಪೂಜಾ ಪ್ರಾಪ್ತಿ ಸ್ವಯಂ ಇದೆ ಇವರಿಗೆ. ಅಂದರೆ ಇವರು ಯಾರೇ ತೀರ್ಥಂಕರರಿರಲಿ, ಅವರು ಯಾರ ಶಿಷ್ಯನಾಗಿ ಯಾವ ಗುರುವಿನ ಬಳಿಯಲ್ಲಿ ಕಲಿಯೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರು ಸ್ವಯಂ ಗುರು ಇರ್ತಾರೆ. ಶ್ಲೋಕ 230. ದೇವೇಂದ್ರರು ಬಂದು ಹೇಳ್ತಾರೆ, ಸ್ವಾಮಿ, ನೀನು ಶಿಕ್ಷಣ ಇಲ್ಲದೆಯೇ ಎಲ್ಲವನ್ನ ತಿಳಿಯೋನು. ಆದ್ದರಿಂದ ನಮಗೆ ಎಲ್ಲರಿಗೂ ನೀನು ನಿನ್ನ ಎಲ್ಲ ವಿಷಯಗಳು ನಮಗೆ ಸಮ್ಮತವಾಗಿದೆ, ನಾವು ಒಪ್ತೀವಿ ಅಂತ ಎಂದು ಆಶ್ಚರ್ಯಪಟ್ಟು ತ್ರಿಲೋಕಕ್ಕೆ ಗುರುವಾದ ಇವರನ್ನು ಪೂಜೆ ಮಾಡ್ತಾರೆ ಇಂದ್ರಾದಿ ದೇವತೆಗಳು ಕೂಡ.
ಶ್ಲೋಕ 231 ಯುವರಾಜ್ಯ ಕ್ರಿಯಾ. ಇದು 39ನೇ ಸಂಖ್ಯೆಯ ಕ್ರಿಯಾ. ಆನಂತರ ಇವರು ಕುಮಾರ ಅವಸ್ಥೆಗೆ ಬಂದಾಗ ಮಹಾತೇಜಸ್ವಿಯಾದ ಇವರಿಗೆ ಪಟ್ಟಬಂಧವು ಅಭಿಷೇಕವು ಆಗುವು, ಅಂದರೆ ಇವೆಲ್ಲ ಆಗ್ತವೆ. ಶ್ಲೋಕ 232 ಅರ್ಥ. ಇಲ್ಲಿ ಈಗ ಸ್ವರಾಜ್ಯ ಕ್ರಿಯೆ ಬರ್ತದೆ. ಇದು 40ನೇ ಸಂಖ್ಯೆಯ ಕ್ರಿಯೆ ಇದೆ. ರಾಜರು ಎಲ್ಲರೂ ಸೇರಿ ಯುವರಾಜ ಪದವಿಗೆ ಕೂರಿಸಿ ಅಭಿಷೇಕ ಮಾಡಿ ರಾಜ್ಯ ಆಳ್ವಿಕೆ ಪ್ರಾರಂಭಿಸಿ, ಬೇರೆಯರ ಯಾವುದೇ ಪ್ರಭುತ್ವ ಇವರ ಮೇಲೆ ಇರುವುದಿಲ್ಲ. ಇವರ ರಾಜ್ಯದ ಮೇಲೆ ಯಾರದೇ ಪ್ರಭುತ್ವ ಇಲ್ಲ. ಸಮುದ್ರ ಸಹಿತವಾದ ಈ ಭೂಮಿಯನ್ನು ಆಳುತ್ತಾ ಇವರು, ಅಂದರೆ ಇವರಿಗೆ, ಈ ಸ್ವಾಮಿಗೆ ಆವಾಗ ಸ್ವರಾಜ್ಯ ಕ್ರಿಯೆ ಆಗುತ್ತದೆ. ಯಾಕೆಂದರೆ ಇವರಿಗೆ ಶತ್ರುರಹಿತ ಭೂಮಿ ಇರ್ತದೆ. ಇದರಲ್ಲಿ ಒಳಗಡೆ ಬೇರೆ ಯಾರು ಅಧಿಕಾರಿಗಳು ಇಲ್ಲ, ಬೇರೆ ಯಾರು ಶತ್ರುಗಳೂ ಇಲ್ಲ. ಇನ್ನು ಮುಂದೆ ಶ್ಲೋಕ 233 ಅರ್ಥ. ಇಲ್ಲಿ ಚಕ್ರಲಾಭ ಕ್ರಿಯೆ ಹೇಳ್ತಿದ್ದಾರೆ. ಅದು 41ನೆಯ ಕ್ರಿಯೆ ಇದೆ. ಈ ಸ್ವಾಮಿಗೆ 9 ನಿಧಿಗಳು ಮತ್ತು 14 ರತ್ನಗಳು ಉತ್ಪತ್ತಿ ಆಗ್ತವೆ. ಆಗ ತನ್ನ ಪ್ರಜೆಗಳು, ಪರಿವಾರದವರು ಇವರನ್ನು ಯುವರಾಜನೆಂದು ಅಭಿಷೇಕ ಸಹಿತವಾದ ಪೂಜೆಯು, ಚಕ್ರರತ್ನದ ಪ್ರಾಪ್ತಿಯು ಇವರಿಗೆ ಆಗುತ್ತದೆ. ಶ್ಲೋಕ 234 ದಿಗ್ವಿಜಯ ಕ್ರಿಯಾ. ಇದು 42ನೆಯ ಸಂಖ್ಯೆಯ ಕ್ರಿಯೆ ಇದೆ. ಚಕ್ರರತ್ನವನ್ನು ಮುಂದೆ ಮಾಡಿಕೊಂಡು ಸಮುದ್ರ ಸಹಿತವಾದ ಭೂಮಿಯನ್ನು ಜಯಿಸುವವನಾದ ಈ ಸ್ವಾಮಿಯು ದಿಗ್ವಿಜಯಕ್ಕೆ ಉದ್ಯೋಗ ಮಾಡ್ತಾನೆ. ಇದು ದಿಗ್ವಿಜಯ ಕ್ರಿಯೆ ಇದೆ. ಶ್ಲೋಕ 235 ಅರ್ಥ. ಚಕ್ರಾಭಿಷೇಕ. ಇದು 43 ಸಂಖ್ಯೆಯ ಕ್ರಿಯೆ ಇದೆ. ದಿಗ್ವಿಜಯವನ್ನು ಮುಗಿಸಿ ಹಿಂದಿರುಗಿ ತನ್ನ ಪುರ ಪ್ರವೇಶ ಮಾಡುವಾಗ ಆಗುವಂಥ ಚಕ್ರ ಅಭಿಷೇಕ ಕ್ರಿಯೆ ಮುಂದೆ ಹೇಳಲಾಗುತ್ತದೆ. ಶ್ಲೋಕ 236 ಅರ್ಥ. ಚಕ್ರರತ್ನ ಮುಂದೆ ಮಾಡಿಕೊಂಡು ಉತ್ಕೃಷ್ಟ ಸಂಪತ್ತುಗಳ ಜೊತೆಗೆ ಸ್ವರ್ಗ ವಿಮಾನಗಳನ್ನು ಪರಿಹಾಸ್ಯ ಮಾಡುವಂತಹ ವೈಭವದ ತನ್ನ ಗೃಹವನ್ನು ಪ್ರವೇಶ ಮಾಡ್ತಾನೆ. ಶ್ಲೋಕ 237 ಅರ್ಥ. ಅಲ್ಲಿ ರಮಣೀಯವಾದಂತಹ ಆನಂದ ಮಂಟಪದಲ್ಲಿ ಸ್ವಲ್ಪ ಹೊತ್ತಿನವರೆಗೆ ಕುಳಿತುಕೊಂಡನು. ಎಲ್ಲ ಕಡೆಯಿಂದ ಆವಾಗ ಚಾಮರಗಳನ್ನು ಬೀಸ್ತಾ ಇದ್ರು. ಪರ್ವತ ನದಿಯೊಡನೆ ಕೂಡಿರುವ ಮೇರು ಪರ್ವತದಂತೆಯೇ ಕಾಣುತ್ತಿದ್ದನು ಆವಾಗ ಅವನು. ಶ್ಲೋಕ 238 ಮತ್ತು 239 ಅರ್ಥ. ಚಕ್ರರತ್ನ ಪೂಜೆ ಮಾಡಿ 9 ನಿಧಿ ಮತ್ತು 14 ರತ್ನಗಳನ್ನು ಪೂಜಿಸಿ ಕಿಂ ಇಚ್ಛಿಕವಾದ ದಾನವನ್ನು ಕೊಟ್ಟು ರಾಜರನ್ನು ಪೂಜಿಸಿ, ಆಮೇಲೆ ಅನೇಕ ಮಂಗಳ ವಾದ್ಯ ಶಬ್ದದೊಂದಿಗೆ ಶ್ರೇಷ್ಠ ವಂಶದ ರಾಜರಿಂದ ಚಕ್ರವರ್ತಿಗೆ ಅಭಿಷೇಕ ಮಾಡಲಾಗುತ್ತದೆ. ಹಿಂದೆ ನಿಮಗೆ ಕಿಂ ಇಚ್ಛಿಕ ದಾನದ ಬಗ್ಗೆ ಹೇಳಲಾಗಿದೆ. ಅಂದರೆ ಯಾರಿಗೆ ಏನು ಇಚ್ಛೆ ಬರ್ತದೆ ಅದು ಅವರು ಕೇಳ್ಬೋದು, ಅದನ್ನೇ ದಾನವಾಗಿ ಕೊಡಲಾಗ್ತದೆ. ಅದನ್ನು ಕಿಂ ಇಚ್ಛಿಕ ದಾನ ಅಂತ ಹೇಳ್ತಾರೆ. ಶ್ಲೋಕ 240 ಅದರ ಅರ್ಥ. ವಿಧಿ ಪ್ರಕಾರವಾಗಿ ಅಭಿಷೇಕವಾದ ನಂತರ ಪ್ರಸಿದ್ಧವಾದ ವಂಶದ 4 ಮುಖ್ಯ ರಾಜರು ಇವರಿಗೆ ಕಿರೀಟವನ್ನು ಧಾರಣೆ ಮಾಡಿಸಿ, ಅಂದರೆ ಈ ಚಕ್ರವರ್ತಿಯ ತಲೆಗೆ ಕಿರೀಟ ಹಾಕುತ್ತಾರೆ. ಶ್ಲೋಕ 241 ಅರ್ಥ. ಮಹಾ ಅಭಿಷೇಕ ಸಾಮಗ್ರಿಗಳಿಂದ ಚಕ್ರರತ್ನಕ್ಕೆ ಅಭಿಷೇಕ ಮಾಡಿ ಮಂಗಳ ಅಲಂಕಾರಗಳನ್ನು ಧಾರಣೆ ಮಾಡಿದವನು ಸುತ್ತಲೂ ಎಲ್ಲ ರಾಜರು ಅವನಿಗೆ ನಮಸ್ಕಾರ ಮಾಡ್ತಿರ್ತಾರೆ. ಅಂಥ ಅವಸ್ಥೆಯಲ್ಲಿ ಅವರು ವಿರಾಜಮಾನ ಆಗ್ತಾರೆ. ಶ್ಲೋಕ 242 ಅರ್ಥ. ಸ್ಫುಟವಾದ ರತ್ನಗಳ ಕಿರಣಗಳಿಂದ ತುಂಬಿದ ದಿಕ್ಮುಖಗಳಿರುವ ಚಕ್ರವರ್ತಿಯ ಸಾಮ್ರಾಜ್ಯಕ್ಕೆ ಗುರುತು ಆದಂತಹ ಆ ಕಿರೀಟ ಅವರಿಗೆ ಧಾರಣೆ ಮಾಡಲಾಗುತ್ತದೆ, ಧಾರಣೆ ಮಾಡಿಸ್ತಾರೆ ಅವರಿಗೆ. ಇನ್ನು ಮುಂದೆ ಶ್ಲೋಕ 243 ಅರ್ಥ. ಶಾರದಾ ದೇವಿ ಆಡಲು ಉಪಯೋಗಿಸುವ
ರಥದ 2 ಚಕ್ರದಂತೆ ಕಾಣುವಂತಹ ಮತ್ತು ರತ್ನಗಳ ಕಿರಣಗಳನ್ನು ಹೊರಚೆಲ್ಲುವಂತಹ 2 ಕಿವಿಗಳಿಗೆ ಕುಂಡಲಗಳನ್ನು ಧರಿಸ್ತಾರೆ. ಶ್ಲೋಕ 244 ಅರ್ಥ. ಎದೆಯ ಮೇಲೆ ನಕ್ಷತ್ರಗಳ ಸಮೂಹದಂತೆ ಚಂಚಲವಾದ ಮತ್ತು ಸ್ಥೂಲವಾದಂತಹ ಮುತ್ತುಗಳು ಇರುವ ಮಂಗಲಕರವಾದ ಹಾರವು ಶೋಭಾಯಮಾನವಾಗಿ ಕಾಣುತ್ತದೆ. ಶ್ಲೋಕ 245 ಅರ್ಥ. ಪ್ರಕಾಶಮಾನವಾದ ಬ್ರಹ್ಮಸೂತ್ರ ಅಂದರೆ ಜನಿವಾರ ಧರಿಸಿದ್ದರಿಂದ ಗಿರಿ ನದಿಯು ಬೀಳುವಿಕೆಯಿಂದ ರಮಣೀಯವಾಗಿ ಆಕಾರವನ್ನು ಧರಿಸಿದಂತಹ ಮೇರು ಪರ್ವತದಂತೆ ಕಾಣುತ್ತಾನೆ. ಶ್ಲೋಕ 246 ಅರ್ಥ. ಉದ್ದವಾದ ಶ್ಲಾಘ್ಯವಾದ 2 ಕುಲಾಚಲ ಪರ್ವತಗಳಂತೆ ಶ್ರೇಷ್ಠ ರತ್ನಗಳ ಖಡ್ಗಗಳು ಎತ್ತರವಾದಂತಹ ಶಿಖರದಂತಹ ಭುಜಗಳಲ್ಲಿ ಧರಿಸುತ್ತಾನೆ. ಶ್ಲೋಕ 247 ಅರ್ಥ. ಮಹಾದ್ವೀಪಗಳು ರತ್ನಮಯ ಜಗತ್ತಿಗಳಿಂದ ವೇಷ್ಟಿತವಾಗಿರುವಂತೆ ದುಂಡಾದ ಸೊಂಟದಲ್ಲಿ ಪ್ರಕಾಶಮಾನವಾದ ಉಡಿದಾರ ಸುತ್ತಿಕೊಂಡಿರ್ತಾನೆ. ಹೇಗೆಂತಂದರೆ ದೊಡ್ಡ ದೊಡ್ಡ ಮಹಾದ್ವೀಪಗಳು ಅವುಗಳ ಒಂದು ವೃತ್ತಾಕಾರವಾಗಿರ್ತವೆ. ಅವುಗಳಿಗೆ ಮಯವಾದ ಜಗತಿ ಪರಿದಿರ್ತದೆ ಅದರೊಳಗೆ, ಆ ರೀತಿ. ಶ್ಲೋಕ ಸಂಖ್ಯೆ 248. ಮಂದಾರ ಪುಷ್ಪಗಳ ಪರಿಮಳಕ್ಕೆ ಆಸಕ್ತವಾಗಿ ದುಂಬಿಗಳು ಝೇಂಕಾರ ಶಬ್ದ ಮಾಡುತ್ತವೆ. ಅದೇ ರೀತಿ ಅವನ ಕಿರೀಟದಲ್ಲೂ ಸ್ವಲ್ಪ ಝೇಂಕಾರ ಶಬ್ದವಾಗ್ತದೆ. ಶ್ಲೋಕ ಸಂಖ್ಯೆ 249. ಆ ಕಾಲಕ್ಕೆ ಯೋಗ್ಯವಾದ ಬೇರೆ ಮಂಗಲ ಅಲಂಕಾರಗಳನ್ನು ಧರಿಸಿದಂತಹ ಆ ಚಕ್ರವರ್ತಿ ಲಕ್ಷ್ಮಿಯ ಶೋಭೆಯ ಎತ್ತರವಾದಂತಹ ತುದಿಯುಳ್ಳ ಸಮೂಹದಂತೆ ಸಾಕ್ಷಾತ್ ಕಾಣುತ್ತಾನೆ. ಅಂದರೆ ಇನ್ನು ಮುಂದೆ ಯಾವುದೇ ರೀತಿ ಈ ಪ್ರಪಂಚದಲ್ಲಿ ಮುಂದೆ ಅಂತಹ ಶೋಭೆ ತರುವಂಥದ್ದಿಲ್ಲ. ಆ ರೀತಿ ಶೋಭಿಸ್ತಾನೆ ಆ ಚಕ್ರವರ್ತಿ. ಶ್ಲೋಕ 250 ಅರ್ಥ. ಆಗ ಸಂತುಷ್ಟರಾದಂತಹ ಆ ರಾಜರುಗಳು, ನೀನು ಸಮಸ್ತವನ್ನು ಜಯಿಸಿದವನು, ದಿಕ್ಕುಗಳನ್ನು ಜಯಿಸಿದವನು, ದಿವ್ಯವಾದ ಆಕಾರ ಇರುವವನು ಎಂಬುದಾಗಿ ಚಕ್ರವರ್ತಿಯನ್ನು ಬಹಳವಾಗಿ ಹೊಗಳುತ್ತಾರೆ, ಕೀರ್ತನೆ ಮಾಡ್ತಾರೆ. ಕೀರ್ತಿಯನ್ನು ಹೊಗಳ್ತಾರೆ, ಹೇಳ್ತಾರೆ ದೊಡ್ಡ ಸ್ವರಗಳಿಂದ. ಶ್ಲೋಕ 251 ಅರ್ಥ. ಚಕ್ರವರ್ತಿಯ ಪಾದಗಳ ಅಭಿಷೇಕವನ್ನು ಮಾಡಿ ಪುರನಿವಾಸಿಗಳು ಮತ್ತು ಪ್ರಮುಖರೂ ಆದಂತಹ ಆ ಪ್ರಜೆಗಳು ಆ ಅಭಿಷೇಕದ ವಸ್ತುಗಳನ್ನು ತಮ್ಮ ತಲೆಯ ಮೇಲೆ ಹಾಕಿಕೊಳ್ಳುತ್ತಾರೆ ಭಕ್ತಿಯಿಂದ. ಶ್ಲೋಕ 252 ಅರ್ಥ. ಶ್ರೀ ಧೃತಿ ಕೀರ್ತಿ ಬುದ್ಧಿ ಲಕ್ಷ್ಮಿ ಈ ದೇವಿಯರು ಮತ್ತು ಗಂಗಾದೇವಿ ಮೊದಲಾದಂತಹ ಜಿನಮಾತೃಕ ದೇವತೆಗಳು ಬಂದು ತಮ್ಮ ಕೆಲಸಗಳನ್ನು ಮಾಡಿ ಆ ಪ್ರಭುವನ್ನು ಭಜಿಸುತ್ತಾರೆ. ಅಂದರೆ ಭಜನೆ ಮಾಡ್ತಾರೆ, ಅಂದರೆ ಗುಣಗಾನ ಮಾಡ್ತಾರೆ. ಶ್ಲೋಕ 253 ಅರ್ಥ. ಇಲ್ಲಿ ಪರಿನಿಷ್ಕ್ರಾಂತಿ ಕ್ರಿಯೆ ಹೇಳಲಾಗಿದೆ. ಇದು 44ನೇ ಸಂಖ್ಯೆಯ ಕ್ರಿಯೆಯಾಗಿದೆ. ಚಕ್ರಾಭಿಷೇಕ ಮುಗಿಯಿತು. ಈ ಮುಂದಿನ ಕ್ರಿಯೆ ಸಾಮ್ರಾಜ್ಯ ಅನ್ನುವಂಥ ಇನ್ನೊಂದು ಕ್ರಿಯೆ ಆಗ್ತದೆ. ಶ್ಲೋಕ 254 ಅರ್ಥ. ಮಾರನೇ ದಿನ ಬೆಳಿಗ್ಗೆ ಪವಿತ್ರ ಅಲಂಕಾರ ಎಲ್ಲ ಧರಿಸಿ ಮಹಾ ರಾಜರುಗಳ ಸಭಾ ಮಧ್ಯದಲ್ಲಿ ರಾಜಾಸನದಲ್ಲಿ ಕುಳಿತಿರುತ್ತಾನೆ. ಶ್ಲೋಕ 255 ಅರ್ಥ. ವಾರಂಗನೆಯರು ಚಾಮರ ಬೀಸುತ್ತಾ ಇರ್ತಾರೆ. ಅನೇಕ ಚಾಮರಗಳ ಮಧ್ಯೆ ಇವರು ವಿರಾಜಮಾನರಾಗಿರ್ತಾರೆ. ಶ್ಲೋಕ 256 ಅರ್ಥ. ಧರಿಸುವಿಕೆ, ಶಾಂತಿ, ಪ್ರಕಾಶ, ಬಲ, ನಿರ್ಮಲ ಗುಣಗಳನ್ನು ಉಂಟುಮಾಡುವ ಮತ್ತು ಸೇವೆಗಾಗಿ ಬಂದಿರುವ ಪೃಥ್ವಿ ಮೊದಲಾದ ಅಧಿದೇವತೆಗಳ ಶರೀರಗಳಿಂದ ಅಲಂಕೃತನಾಗಿರುತ್ತಾನೆ. ಶ್ಲೋಕ 257 ಅರ್ಥ. ಆ ದೇವತಾ ಅಂಶಗಳನ್ನು ಪ್ರಜೆಗಳ ಮೇಲೆ ಕೃಪೆ ಬೀರುತ್ತಾನೆ ಮತ್ತೆ ಸತ್ಕಾರ, ದಾನ, ವಿಶ್ವಾಸಗಳಿಂದ ಪರಿವಾರದ ಎಲ್ಲರನ್ನೂ ಸಂತೋಷಗೊಳಿಸುತ್ತಾನೆ.
ಶ್ಲೋಕ 258 ಅರ್ಥ. ಅಲ್ಲಿರುವ ರಾಜರಿಗೆ ಹೇಳುತ್ತಾರೆ, ನೀವು ನ್ಯಾಯದಿಂದ ಪ್ರಜೆಗಳನ್ನು ಕಾಪಾಡಿರಿ. ಅನ್ಯಾಯ ಮಾರ್ಗ ಹಿಡಿದರೆ ನಿಶ್ಚಿತವಾಗಿ ನಿಮ್ಮ ಜೀವನ ಉಪಾಯ ನಾಶವಾಗುತ್ತದೆ. ಅಂದರೆ ಈಗ ಸಂಪೂರ್ಣ 6 ಖಂಡಗಳಲ್ಲಿ ಇರುವಂಥ ಬೇರೆ ಬೇರೆ ರಾಜರುಗಳಿಗೆ ಅವರಿಗೆ ನ್ಯಾಯವಾಗಿ, ಅಂದರೆ ಸಾಮಂತ ರಾಜರು ಅದೆಷ್ಟು 32,000 ಮುಕುಟಬದ್ಧ ರಾಜರಿರ್ತಾರೆ. ಅವರಿಗೆ ಎಲ್ಲರಿಗೂ ನೀವು ನ್ಯಾಯ ಮಾರ್ಗವನ್ನು ಹಿಡಿದು ಹೇಗೆ ಪ್ರಜಾಪಾಲನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಉಪದೇಶ ಮಾಡ್ತಾರೆ. ಇನ್ನು ಅದಾದ ನಂತರ ಈಗ 259 ಶ್ಲೋಕದ ಅರ್ಥವನ್ನು ಹೇಳಲಾಗ್ತದೆ. ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ಪಾಲಿಸುವುದು ನ್ಯಾಯ ಇದೆ. ಇದು ಪ್ರಜೆಗಳ ನಾಯಕರ ಪ್ರಸಿದ್ಧವಾದ ಸನಾತನ ಕ್ಷತ್ರಿಯ ಧರ್ಮ ಇದೆ. ಇದರ ರಕ್ಷಣೆ ಮಾಡಬೇಕು ಹೀಗಂತ ಹೇಳಿ ಬೋಧನೆ ಮಾಡ್ತಾರೆ ಅವರಿಗೆ. ಶ್ಲೋಕ 260 ಅರ್ಥ. ದಿವ್ಯವಾದ ಅಸ್ತ್ರಗಳ ಅಧಿಷ್ಠಾತ ದೇವತೆಗಳನ್ನು ಶಾಸ್ತ್ರ ರೀತಿಯಿಂದ ಆರಾಧಿಸಬೇಕು. ಸಂತುಷ್ಟರಾದಂತಹ ಆ ದೇವತೆಗಳಿಂದ ಜಯ ಅವಶ್ಯವಾಗಿ ಪ್ರಾಪ್ತವಾಗುತ್ತದೆ. ಯಾಕೆಂದರೆ ಸಾಕಷ್ಟು ಅಸ್ತ್ರಶಸ್ತ್ರಗಳು ಹೀಗಿರ್ತವೆ, ಅವು ದೇವ ಪುನೀತ ಇರ್ತವೆ. ಮತ್ತು ಕೆಲವೊಂದು ಅಸ್ತ್ರಗಳನ್ನು ಚಕ್ರರತ್ನ ಆದಿ ಅವುಗಳನ್ನೆಲ್ಲನೂ 1,000 ದೇವತೆಗಳು ರಕ್ಷಣೆ ಮಾಡ್ತಿರ್ತಾರೆ. ಈ ರೀತಿಯಲ್ಲೂ ಅನೇಕ ಈ ಶಾಸ್ತ್ರ ಹಿಂದೆಲ್ಲ ಬೇಕಾದಷ್ಟು ವರ್ಣನೆ ಇದೆ. ಇನ್ನು ಮುಂದೆ ಶ್ಲೋಕ 261 ಅರ್ಥ. ಎಲೆ ರಾಜರುಗಳೇ, ರಾಜ ವ್ಯಾಪಾರವನ್ನು ಚೆನ್ನಾಗಿ ಕಾಪಾಡಿ ಜಾಗೃತರಾಗಿ ಇದ್ದು ನೀವು ಪ್ರಜೆಗಳ ಜೊತೆಯಲ್ಲಿ ನ್ಯಾಯ ಮಾರ್ಗದಿಂದಲೇ ನಡೆಯಬೇಕು. ಶ್ಲೋಕ 262 ಅರ್ಥ. ಯಾರು ಈ ರಾಜಧರ್ಮ ಪಾಲಿಸ್ತಾರೋ ಅವರು ಧರ್ಮದ ಪ್ರಭಾವದಿಂದ ಜಯವನ್ನು ಹೊಂದುತ್ತಾರೆ. ನ್ಯಾಯವೇ ಪ್ರಾಣವಾಗಿರುವವನು ಜಿತೇಂದ್ರಿಯನು ಆದಂತಹ ಆ ಕ್ಷತ್ರಿಯ ಈ ಪೃಥ್ವಿಯನ್ನು ಜಯಿಸುತ್ತಾನೆ. ಶ್ಲೋಕ 263 ಅರ್ಥ. ಈ ರೀತಿಯಿಂದ ಈ ಜನ್ಮದಲ್ಲಿ ಯಶಸ್ಸಿನ ಲಾಭ, ಭೂಮಿಯ ಲಾಭ ಮತ್ತು ಮುಂದಿನ ಜನ್ಮದಲ್ಲಿ ಸ್ವರ್ಗ ಸುಖ ಸಿಕ್ಕಿ ಮುಂದೆ ಕ್ರಮದಿಂದ 3 ಲೋಕದ ವಿಜಯ ಆಗುವುದು. ಅಂದರೆ ಕೇವಲ ಜ್ಞಾನವಾಗಿ ಅವರಿಗೆ ಮೋಕ್ಷ ಆಗುವುದು ಅಂತ ಹೇಳಿ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ ಇಲ್ಲಿ. ಅಂದರೆ ಆ ರೀತಿ ನ್ಯಾಯವಾಗಿರುವವರಿಗೆ. ಇನ್ನು ಮುಂದೆ ಶ್ಲೋಕ 264 ಅರ್ಥ. ಈ ಪ್ರಕಾರ ಮತ್ತೆ ಮತ್ತೆ ಪ್ರಜೆಗಳನ್ನು ಪಾಲಿಸುವ ವಿಧಾನದಲ್ಲಿ ಅನ್ಯ ರಾಜರಿಗೆ ಎಲ್ಲ ಬುದ್ಧಿ ಹೇಳಿ ತಾನು ಕೂಡ ಯೋಗ ಕ್ಷೇಮ ಚಿಂತನೆಗಳಿಂದ ಸಾಮಂತ ರಾಜರುಗಳನ್ನು ಕಾಪಾಡುತ್ತಾನೆ. ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ, ಈಗ ಸಾಮಂತ ರಾಜರು ಅಲ್ಲಿ ಚಕ್ರವರ್ತಿಗೆ 32,000 ಮುಕುಟಬದ್ಧ ರಾಜರು ಇರ್ತಾರೆ. ಅವರೆಲ್ಲನೂ ಸೇವೆ ಮಾಡ್ತಿರ್ತಾರೆ. ಅವ್ರನ್ನೆಲ್ಲ ಈ ರೀತಿಯಾಗಿ ಬಹಳ ಸಂತೋಷದಿಂದ ಕಾಪಾಡುತ್ತಾರೆ. ಇನ್ನು ಅದಾದ ನಂತರ ಶ್ಲೋಕ 265. ಚಕ್ರವರ್ತಿಯ ಈ ಕ್ರಿಯೆಗೆ ಧರ್ಮ ಸಾಮ್ರಾಜ್ಯ ಕ್ರಿಯೆ ಎಂದು ಹೆಸರಿದೆ. ಈ ಕ್ರಿಯೆಯಿಂದ ಚಕ್ರವರ್ತಿ ಇಹ ಮತ್ತು ಪರಲೋಕದಲ್ಲಿ ಸುಖವಾಗಿ ಇರುತ್ತಾನೆ. ಶ್ಲೋಕ 266 ಅರ್ಥ. ಹೀಗೆ ಬಹಳ ಕಾಲದವರೆಗೆ ಪ್ರಜಾಪಾಲನೆ ಮಾಡಿದಂತಹ ಆ ಚಕ್ರವರ್ತಿಗೆ ಯಾವುದೋ ಒಂದು ಕಾಲ ಒಂದು ಸಲ ವೈರಾಗ್ಯ ಆಗುತ್ತದೆ. ಆವಾಗ ಅವನು ತಾನು ದೀಕ್ಷೆ ತಗೋಬೇಕು ಅನ್ನೋದು ಪ್ರಯತ್ನ ಮಾಡ್ತಾನೆ, ವಿಚಾರ ಮಾಡ್ತಾನೆ. ವಿಚಾರ ಮಾಡಿದ ತಕ್ಷಣವೇ ಶ್ಲೋಕ 267 ಅರ್ಥ. ಮನದಲ್ಲಿ ವೈರಾಗ್ಯ ಮೂಡಿದ ತಕ್ಷಣವೇ 5ನೇ ಬ್ರಹ್ಮ ಸ್ವರ್ಗದಲ್ಲಿ ಇರುವಂತಹ 8 ಪ್ರಕಾರದ ಲೋಕಾಂತಿಕ ದೇವತೆಗಳು ಅವರು ಬಂದು ವೈರಾಗ್ಯದ ಅನುಮೋದನೆ ಮಾಡ್ತಾರೆ. ಅಂದರೆ ಅಲ್ಲಿ ಲೋಕಾಂತಿಕ ದೇವತೆಗಳು ಯಾರ್ಯಾರು? ಸಾರಸ್ವತ, ವಾಣಿ, ಅರುಣ, ಗರ್ಧತ್ವ, ತುಷಿದ್ಧ, ಅವ್ಯಭಾದರಷ್ಟಿ ಇದೆಲ್ಲ ಕೇಳಿದ್ರಲ್ಲ, ಇವರೆಲ್ಲ ಬಂದು ಆವಾಗ ವೈರಾಗ್ಯದ ಅನುಮೋದನೆ ಮಾಡಿ ಪ್ರಶಂಸೆ ಮಾಡ್ತಾರೆ. ಬಹಳ ದೊಡ್ಡವಾಗಿ ಒಂದು ರೀತಿ ಬೋಧನೆ. ಈ ಬೇರೆ ಬೇರೆ ಶಾಸ್ತ್ರದಲ್ಲಿ ಬೇರೆ ಬೇರೆ ಶಬ್ದಗಳು ಬರ್ತದೆ. ಬೋಧನೆ ಅಂತ ಬರ್ತದೆ, ಅನುಮೋದನೆ ಅಂತ ಬರ್ತದೆ, ಪ್ರಶಂಸೆ ಅಂತ ಬರ್ತದೆ. ಹೀಗೆಲ್ಲ ಅವರು ಏನು ಮಾಡ್ತಾರೆ? ಬೋಧನೆ, ಪ್ರಶಂಸೆ, ಅನುಮೋದನೆ ಇದೆಲ್ಲನೂ ಮಾಡ್ತಾರೆ. ಯಾರು? ಈ ಲೋಕಾಂತಿಕ ದೇವತೆಗಳು 8 ಪ್ರಕಾರದವರು. ನೋಡಿ, ಇವೆಲ್ಲ ಕ್ರಿಯೆ ನಿಷ್ಕ್ರಾಂತಿ ಹೆಸರಿನ ಕ್ರಿಯೆ ಇದೆ. ವೈರಾಗ್ಯದಿಂದ ದೀಕ್ಷೆಗೆ ಹೊರಡುವುದಕ್ಕೆ ನಿಷ್ಕ್ರಾಂತಿ ಎನ್ನುತ್ತಾರೆ. ಇದು ಗೊತ್ತಾಯ್ತಲ್ಲ ನಿಮಗೆ ಯಾವ ಕ್ರಿಯೆ ಇದು? ನಿಷ್ಕ್ರಾಂತಿ. ಇನ್ನು ಶ್ಲೋಕ 268 ಅರ್ಥ.
ದೊಡ್ಡ ಮಗನಿಗೆ ರಾಜರುಗಳ ಸಾಕ್ಷಿಪೂರ್ವಕವಾಗಿ ರಾಜ್ಯಭಾರ ಕೊಡುತ್ತಾನೆ ಮತ್ತು ವಂಶ ರಕ್ಷಣೆ ವಿಷಯದಲ್ಲಿ ಮಗನಿಗೆ ಶಿಕ್ಷಣವನ್ನು ಕೊಡುತ್ತಾನೆ. ಶ್ಲೋಕ 269. ಮಗನೇ, ನೀನು ಪ್ರಜಾಪಾಲನೆ ನ್ಯಾಯದಿಂದ ಮಾಡಬೇಕು. ಪ್ರಜೆಗಳನ್ನು ನೀನು ನ್ಯಾಯದಿಂದ ಪಾಲಿಸಿದರೆ ಅವರೇ ನಿನಗೆ ಇಷ್ಟಾರ್ಥ ಸಿದ್ಧಿಯನ್ನು ಕೊಡುವಂತಹ ಕಾಮಧೇನು ಸಮಾನ ಆಗುತ್ತಾರೆ. ಶ್ಲೋಕ 270. ನ್ಯಾಯದಿಂದ ದ್ರವ್ಯವನ್ನು ಸಂಪಾದಿಸುವುದು, ಆ ದ್ರವ್ಯ ಬೆಳೆಸುವುದು, ದ್ರವ್ಯವನ್ನು ರಕ್ಷಣೆ ಮಾಡುವುದು, ಸತ್ಪಾತ್ರದಲ್ಲಿ ದಾನ ಮಾಡುವುದು, ಇದು ರಾಜರ ಕೆಲಸ ಇದೆ. ಶ್ಲೋಕ 271 ಅರ್ಥ ಹೇಳ್ತಾರೆ. ಪ್ರಜೆಗಳ ರಕ್ಷಣೆಗಾಗಿ ತನ್ನ ಸ್ವಂತದ ಬುದ್ಧಿಯನ್ನು ಕಾಪಾಡಿಕೊಳ್ಳಬೇಕು. ಇಹಲೋಕ ಪರಲೋಕ ಸಂಬಂಧಿ ವಿಷಯಗಳ ಹಿತ ಅಹಿತ ಜ್ಞಾನವೇ ಮತಿ ಎನ್ನಲಾಗಿದೆ. ಶ್ಲೋಕ 272 ಅರ್ಥ. ಆದ್ದರಿಂದ ಹಿರಿಯರ ಸಂಪರ್ಕದಿಂದ ಇಂದ್ರಿಯ ಜಯ ಮಾಡಿದ ರಾಜನು ಧರ್ಮ ಅರ್ಥ ನೀತಿ ಶಾಸ್ತ್ರಗಳ ಪರಿಜ್ಞಾನದಿಂದ ತನ್ನ ಬುದ್ಧಿಯನ್ನು ಸಂಸ್ಕಾರ ಮಾಡಿಕೊಳ್ಳಬೇಕು. ತನ್ನ ಬುದ್ಧಿಗೆ ಸಂಸ್ಕಾರ ಹಾಕಿಕೊಳ್ಳಬೇಕು. ಅಂದರೆ ಇದು ಹಿರಿಯರ ಸಂಪರ್ಕದಲ್ಲಿ ಇರೋದರಿಂದ ಇವು ಸಹಜವಾಗಿ ಪ್ರಾಪ್ತ ಆಗ್ತವೆ. ಶ್ಲೋಕ 273 ಅರ್ಥ. ಹಾಗೆ ಇಲ್ಲದೆ ಹೋದರೆ, ಅಂದರೆ ಹಾಗೆ ಆಗಿಲ್ಲ ಅಂದರೆ ಹಾಗೆ ಇರ್ದಿದ್ರೆ, ಯುಕ್ತಿ ಅಯುಕ್ತಿ ತಿಳಿಯದಂತಹ ಬುದ್ಧಿ ಇಲ್ಲದವ ಆದಂತಹ ಆ ರಾಜನನ್ನು ಮಿಥ್ಯಾದೃಷ್ಟಿ ಅಹಂಕಾರಿಗಳಾದ ಬೇರೆಯವರು ವಶ ಮಾಡಿಕೊಳ್ಳುತ್ತಾರೆ, ವಶಪಡಿಸಿಕೊಳ್ಳುತ್ತಾರೆ. ಶ್ಲೋಕ 274 ಅರ್ಥ. ಈ ದೊರೆಯು ತನ್ನ ವಂಶಪಾಲನೆಗೆ ಅಧಿಕ ಪ್ರಯತ್ನ ಮಾಡುತ್ತಾನೆ, ಆದರೆ ಕುಲಧರ್ಮ ತಿಳಿಯದ ಅಜ್ಞಾನಿ ದುರಾಚಾರಿಗಳ ಜೊತೆ ಸೇರಿ ವಂಶವನ್ನು ದೂಷಣೆ ಮಾಡುತ್ತಾನೆ. ಆದ್ದರಿಂದ ಕುಲಧರ್ಮವನ್ನು ಅವಶ್ಯಕವಾಗಿ ತಿಳಿಯಲೇಬೇಕು. ಶ್ಲೋಕ 275. ಹಾಗೆಯೇ ಈ ದೊರೆಯು ಸ್ವ ಆತ್ಮ ರಕ್ಷಣೆಯಲ್ಲಿ ಯಾವಾಗಲೂ ಪ್ರಯತ್ನಶೀಲನಾಗಿ ಇರಬೇಕು. ತನ್ನನ್ನು ತಾನು ರಕ್ಷಿಸಿಕೊಂಡರೆ ಜಗತ್ತು ಎಲ್ಲವನ್ನ ರಕ್ಷಣೆ ಮಾಡಿದಂತೆಯೇ ಆಗುತ್ತದೆ. ಅಕಸ್ಮಾತ್ ಸ್ವರಕ್ಷಣೆ ಆಗಿಲ್ಲ ಅಂತಂದಮೇಲೆ ಜಗತ್ತನ್ನು ಹೇಗೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ? ಅದಕ್ಕೆ ಸ್ವರಕ್ಷಣೆ ಬಹಳ ಮುಖ್ಯವಾಗಿ ಇಲ್ಲಿ ಹೇಳಿದ್ದಾರೆ. ಶ್ಲೋಕ 276 ಅರ್ಥ. ಆತ್ಮರಕ್ಷಣೆಯನ್ನೇ ಮಾಡಿಕೊಳ್ಳದ ದೊರೆಗೆ ದಾಯಾದಿಗಳಿಂದ, ಶತ್ರುಗಳಿಂದ ಮತ್ತೆ ಕೋಪ, ಲೋಭ, ತಿರಸ್ಕಾರ ಮಾಡಲ್ಪಟ್ಟಂತ, ಅಂದರೆ ನಾವು ಹಿಂದೆ ಯಾರ ಮೇಲಾರು ಕೋಪ, ಲೋಭ, ತಿರಸ್ಕಾರ ಮಾಡಿದ್ರೆ ಅವರಲ್ಲಿ ಮನಸ್ಸಿನಲ್ಲಿ ದ್ವೇಷ ಇರ್ತದೆ. ಅದು ನಮಗೆ ಗೊತ್ತೇ ಆಗೋದಿಲ್ಲ. ಈಗ ಅಂಥವರು ಯಾರು ತನ್ನ ಸ್ವಂತದ ಕೆಲಸದವರಿಂದ ಅಥವಾ ಸ್ವಂತದ ಕೆಲಸದವರು ಯಾರೇ ಇರಲಿ ಅವರಿಂದ ಅಪಾಯ ಉಂಟಾಗಬಹುದು, ಆಗುತ್ತದೆ. ಆದ್ದರಿಂದ ಆತ್ಮರಕ್ಷಣೆ ದೊರೆಗೆ ಮಾಡಿಕೊಳ್ಳಬೇಕು. ಶ್ಲೋಕ 277 ಇದರ ಅರ್ಥ. ಆದ್ದರಿಂದ ನಮ್ಮ ಶತ್ರುಗಳು ವಂಚನೆಯಿಂದ ನಮ್ಮ ಅನುಕೂಲ ರೀತಿಯೇ ವರ್ತಿಸಿ ಸಮಯ ಸಾಧಿಸಿ ವಿರುದ್ಧರಾಗಿ ನಮಗೆ ಮಹಾ ದುಃಖ ಕೊಡುವ ಮೊದಲೇ ಇವರಿಂದ ನಾವು ರಕ್ಷಿತರಾಗಬೇಕು, ಇವರಿಂದ ನಾವು ರಕ್ಷಣೆ ಪಡೆಯಬೇಕು. ಆ ರೀತಿ ಗೊಂದಲಕ್ಕೆ ಒಳಗಾಗಬಾರದು. ಶ್ಲೋಕ 278. ಆತ್ಮರಕ್ಷಣೆಗಾಗಿ ದೊರೆಯು ಎಲ್ಲರಲ್ಲಿಯೂ ಸಮಾನನಾಗಿ ನಡೆದುಕೊಳ್ಳಬೇಕು, ಇಲ್ಲವಾದರೆ ನಮ್ಮವರಿಂದಲೇ ನಮಗೆ ತಿರಸ್ಕಾರವಾಗುವುದು. ನೋಡ್ರಿ, ಆತ್ಮರಕ್ಷಣೆಗೋಸ್ಕರ ಎಲ್ಲರಲ್ಲಿ ನಾವು ಸಮಾನ ಭಾವನೆಯನ್ನು ಇಡಬೇಕು. ಆವಾಗ ಬೇರೆಯವರಲ್ಲಿ ನಮ್ಮ ಮೇಲೆ ದ್ವೇಷ ಭಾವನೆ ಉತ್ಪತ್ತಿ ಆಗುವುದಿಲ್ಲ. ಆದ್ದರಿಂದ ಅವರು ನಮ್ಮನ್ನು ತಿರಸ್ಕಾರ ಕೂಡ ಮಾಡುವುದಿಲ್ಲ. ಇನ್ನು ಮುಂದೆ ಶ್ಲೋಕ 279. ಕಠಿಣ ವಚನ, ಕಠಿಣ ಶಿಕ್ಷೆ ಆದಿ ಘಾತಕ ಭಾವ ಇರದೆ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಪಾಲಿಸಬೇಕು. ಶ್ಲೋಕ 280. ಆದ್ದರಿಂದ ಅರಿಷಡ್ವರ್ಗಗಳನ್ನು ಜಯಿಸಿದವನು ಈ ಮೇಲೆ ಹೇಳಿದ ವೃತ್ತಿಗಳನ್ನು ಚೆನ್ನಾಗಿ ಪಾಲಿಸುವ ದೊರೆಯು ಈ ಮುಂದಿನ ಭವದಲ್ಲಿ ಸಮೃದ್ಧನಾಗಿರುತ್ತಾನೆ.
ಅಂದರೆ ಇದು ರಾಜನಿಗೆ ಮುಖ್ಯ ಲಕ್ಷಣಗಳು ಏನೇನು ಬೇಕು ಅದನ್ನೆಲ್ಲನೂ ಈಗ ಬೋಧನೆ ಮಾಡ್ತಿದ್ದಾರೆ. ಆದರೆ ಈಗ ಸಮಯ ಆಗ್ತಾ ಇದೆ, ಆದ್ದರಿಂದ ನಿಮ್ಮನ್ನು ಇಲ್ಲಿಗೆ ಬಿಡ್ತಾ ಇದ್ದೀವಿ. ನೀವು ನಾಳೆ ಸಮಯಕ್ಕೆ ಸರಿಯಾಗಿ ಬಂದು ಮಹಾಪುರಾಣ ಶಾಸ್ತ್ರವನ್ನು ಕೇಳ್ರಿ. ಇದೀಗ ನಿಮಗೆ ಯಾವ್ದು ನಡೀತಿದೆಪ್ಪ? 38ನೇ ಪರ್ವದಲ್ಲಿ ನಡೀತಾ ಇದೆ. ಸಮಯ ಆಗ್ತಾ ಇದೆ, ಆದ್ದರಿಂದ ಬಿಡ್ತಾ ಇದ್ದೀವಿ. ನಾಳೆ ಮಾತ್ರ ಸಮಯಕ್ಕೆ ಸರಿಯಾಗಿ ನೀವು ಬರ್ರಿ. ಈಗ ಹೋಗಿ ಬರ್ರಿ. ದ್ವಿಜರು ಭಾಗ 6. ದ್ವಿಜರು ಭಾಗ